ಇಷ್ಟಾಗಿನ ಮುಂಚೆ ವರ್ತೂರವರು ಅಷ್ಟು ನನಗೆ ಅಂದ್ರೆ ಮಾತಾಡ್ತಿದ್ವಿ, ವಾಕ್ ಎಲ್ಲ ಮಾಡ್ತಿದ್ವಿ ನಾವು. ಒಂದೇ ಸತಿ ಏನೋ ಕನ್ವೆನ್ಷನ್ ರೂಮ್ಗೆ ಅಂತ ಹೋದ್ರು ಒಳಗಡೆ. ಸೊ ಆಮೇಲೆ ಮತ್ತೆ ಬರ್ಲೇ ಇಲ್ಲ. ಒಂದು 15 ದಿನ ಆದ್ಮೇಲೆ ಬಂದ್ರು. ನಾವ್ ಅನ್ಕೊಂಡ್ವಿ ಏನೋ ಯಾವ್ದೋ ಎಮರ್ಜೆನ್ಸಿ ವಿಚಾರವಾಗಿ ಹೋಗಿರ್ಬೋದು ಬಿಡು, ಬರ್ತಾರೆ ಅನ್ನೋದು ಇತ್ತು ಮೈಂಡ್ ಅಲ್ಲಿ. ಏನೋ ಫ್ಯಾಮಿಲಿಲಿ ಏನಾದ್ರು ಎಮರ್ಜೆನ್ಸಿ ಆಗಿರ್ಬೋದು ಅನ್ನೋ ರೀತಿಲಿ. ಸೊ ಯಾವಾಗ ಬಂದ್ರು ನಾವ್ ಕೇಳ್ತಾನೆ ಇದ್ವಿ ಏನಾಯ್ತು ಏನಾಯ್ತು ಅನ್ನೋ ರೀತಿಲಿ. ಸೊ ನಮಗ್ ಗೊತ್ತಿರ್ಲಿಲ್ಲ ಏನಾಗಿದೆ ಹೊರಗಡೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಯಾವಾಗ ನಾವು ಹೊರಗಡೆ ಬಂದಾಗ ಗೊತ್ತಾಯ್ತು, ಓಕೆ ಇಷ್ಟೆಲ್ಲ ಆಗಿದೆ ಅನ್ನೋ ರೀತಿಲಿ. ಸೊ ಮೇ ಬಿ ಅದು ಅವ್ರ ಪರ್ಸನಲ್, ಅದಕ್ಕೆ ಆದಂತ ಕಾನೂನು ಇದೆ, ಅವ್ರ ಫ್ಯಾಮಿಲಿ ಇದೆ ಅದನ್ನ ನೋಡೋದಕ್ಕೆ. ಸೊ ಆಸ್ ಅ ಪರ್ಸನ್ ಬಿಗ್ ಬಾಸ್ ಮನೆಯಲ್ಲಿ ಅವರು ತುಂಬಾ ಚೆನ್ನಾಗಿದ್ರು ನನ್ನ ಜೊತೆಗೆ. ಒಂದು ಒಳ್ಳೆ ಕನೆಕ್ಷನ್ ಇತ್ತು ಆಸ್ ಎ ಬ್ರದರ್ ಆಗಿ. ಸೊ ಈಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರ ಮದ್ವೆ ಆಗಿರೋ ವಿಚಾರ ನಿಮ್ಗೆ ಗೊತ್ತಿತ್ತ? ಇಲ್ಲ, ಅವ್ರು ಹೇಳಿಲ್ಲ ನನಗೆ, ಯಾವತ್ತೂ ಹೇಳಿಲ್ಲ. ಬಟ್ ಹೇಳ್ತಾ ಇದ್ರು ಅವ್ರು ನನ್ಗೊಂದು ಸ್ಟೇಜ್ ಸಿಕ್ಕಾಗ. ಅಂದ್ರೆ ಅವರು 15 ದಿನ ಆದ್ಮೇಲೆ ಬಂದ್ರಲ್ಲ, ಅದಕ್ಕಿಂತ ಸೆಂಟ್ರಲ್ಲಿ ಒಂದು ಮನದಾಳದ ಮಾತು ಹೇಳೋ ಒಂದು ಟಾಸ್ಕ್ ಇತ್ತು. ಸೊ ಆ ಟೈಮಲ್ಲಿ ಅವ್ರು ಇರ್ಲಿಲ್ಲ. ಬಟ್ ಅವ್ರು ನನ್ಗೆ ಹೇಳ್ತಾ ಇದ್ರು, ಈ ತರ ಏನಾದ್ರು ಸಿಚುವೇಶನ್ ಬಂದ್ರೆ ನಾನೇನೋ ಹೇಳ್ಬೇಕು ಅನ್ಕೊಂಡಿದೀನಿ ಅನ್ನೋ ಮಾತು ನನ್ಗೆ ಹೇಳ್ತಾ ಇದ್ರು. ಇನ್ನು ತುಂಬಾ ಇದೆ ನನ್ನ ಲೈಫ್ ಅಲ್ಲಿ, ನಾನು ಹೇಳ್ಬೇಕು ಅನ್ನೋ ಮಾತು ನನ್ಗೆ ಹೇಳ್ತಿದ್ದವ್ರು. ಮೇ ಬಿ ಅವ್ರಿಗೀಗ ಮೇ ಬಿ ಆ ಟೈಮ್ಸ್ ಬಂದಿದೆ ಅನ್ಸುತ್ತೆ. ನಿನ್ನೆ ನಾನು ನೋಡಿದಾಗ ಹೇಳ್ಕೊಂಡಿದ್ದಾರೆ, ಅವ್ರು ಏನು ಅವ್ರ ಮನ್ಸಲ್ಲಿ ಏನಿತ್ತೋ ಅದನ್ನ ಹೇಳ್ಕೊಂಡಿದ್ದಾರೆ. ಸೊ ಆ ರೀತಿ ಯಾವ್ದು ಪಟ್ಟಿರ್ಲಿಲ್ಲ ನಾನು ಒಳಗಡೆ ಇದ್ದಾಗ. ಸೊ ಇವಾಗ ಹೇಳ್ಕೊತಾ ಇದ್ದಾರೆ. ಈ ಟಾಸ್ಕ್ ಗಳು ನೋಡಿದಾಗ ಸಗಣಿ ಹಾಕೋದು, ಗಲೆ ಬೋಳ್ಸೋದು, ಮೆಣಸಿನ್ಕಾಯಿ ತಿನ್ನೋದು, ಅದ್ ನೋಡಿದಾಗೆಲ್ಲ ಭಯ ಆಗಿಲ್ಲ ನಿಮ್ಗೆ? ಖಂಡಿತ ಭಯ ಆಯ್ತು. ಅವ್ರು ನನಗ್ ಕೊಟ್ಟಿದ್ದು ನಾನು ಮಾಡ್ತಿದ್ದೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿತ್ತಲ್ಲಿ ನಾನು ಮೆಣಸಿನ್ಕಾಯಿ ಉತ್ತರ ಕರ್ನಾಟಕದೊಳಗಿರೋದ್ರಿಂದ ಮಿರ್ಚಿ ಎಲ್ಲ ಚೆನ್ನಾಗಿ ತಿಂತಿದ್ದೆ ನಾನು ಮನೆಯೊಳಗಡೆ. ಅದನ್ನಷ್ಟೇ ನಾನು, ಸಂಗೀತ, ತನಿಷಾ ಇಬ್ರು ಮೆಣಸಿನ್ಕಾಯಿ ಹುರ್ಕೊಂಡು ತಿಂತಿದ್ವಿ ನಾವು ಊಟದಲ್ಲಿ. ಸೊ ಹಾಗಾಗಿ ನನಗ್ ಕೊಡ್ಲಿಲ್ಲ ಅವರು. ನನಗ್ ಕೊಟ್ಟಿದ್ರೆ ನಾನು ಆ ಟಾಸ್ಕ್ ಮಾಡ್ಬಿಡ್ತಿದ್ದೆ ಈಸಿಯಾಗಿ. ಹೆಡ್ ಶೇವ್ ಮಾಡ್ಬೇಕಾದ್ರೆ ನನಗೆ ಅನಿಸ್ತು, ಅಯ್ಯೋ ಲೈಕ್ ಅವ್ರದ್ದು ಕರಿಯರ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ. ಬಟ್ ನಮ್ ಟೀಮರು ನಾವು ಮಾತಾಡ್ಕೊಂಡಿದ್ವಿ ಹೆಡ್ ಶೇವ್ ಮಾಡ್ಸೋದು ಹೇಳೋಣ ಅವ್ರಿಗೆ ಅಂತ. ಯಾಕಂದ್ರೆ ಅವ್ರು ಮಾಡ್ಸಲ್ಲ ಅನ್ನೋ ರೀತಿಲಿ ನೋ ಅಂತಾರೆ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ನಾವು ಅನ್ಕೊಂಡಿದ್ವಿ. ಅವರು ಹಂಗೆ ಅನ್ಕೊಂಡಿದ್ರು ಪಾಪ. ಬಟ್ ಯಾವಾಗ ನಾವ್ ಎಸ್ ಅಂತ ಹೇಳ್ಬಿಟ್ವಿ ಸಂಪತ್ತಿಗೆ ಸವಾಲು, ನನಗೆ ಶಾಕ್ ಆಯ್ತು. ತುಕಾಲಿ ಸಂತೋಷ್ ಅವ್ರು ಒಪ್ಕೊಂಡ್ಮೇಲೆ ಮತ್ತೆ ಕಾರ್ತಿಕ್ ಅವ್ರು ಒಪ್ಕೊಂಡ್ಮೇಲೆ. ಸೊ ನಾನೇ ಶೇವ್ ಮಾಡಿದ್ದು ಕಾರ್ತಿಕ್ ಅವ್ರಿಗೆ. ನಂಗೆ ಬೇಜಾರಾಯ್ತು, ಅಯ್ಯೋ ಏನು ಕಮಿಟ್ಮೆಂಟ್ ಇತ್ತು ಏನೋ ಹೊರಗಡೆ ಅನ್ನೋ ರೀತಿ ನನ್ಗೂ ಫೀಲ್ ಆಯ್ತು. ಬಟ್ ಮೆಣಸಿನ್ಕಾಯಿ ವಿಚಾರ ಬಂದಾಗ ನನ್ ಕೊಟ್ಟು ನಾನು ತಿಂತಾ ಇದ್ದೆ. ಸೊ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸುದೀಪ್ ಅವ್ರದ್ದು ನಡೆ ಹಾಗೂ ನುಡಿನೇ ಬಹುದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ಸುದೀಪ್ ಅವ್ರ ಬಗ್ಗೆ ಮಾತಾಡೋದು, ಸುದೀಪ್ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರ ಮಾತಲ್ಲಿ ಒಂದು ಗತ್ತಿದೆ. ಅವ್ರು ಏನೇ ಹೇಳ್ತಾ ಇದ್ರು ನಾನು ಕೇಳ್ತಾ ಇದ್ದೆ. ಲೈಕ್ ಅದ್ರ ಪ್ರಕಾರ ನಾನು ಅಳವಡಿಸ್ಕೊಂಡು ನಾನು ಬಿಗ್ ಬಾಸ್ ಮನೇಲಿ ಇರ್ತಾ ಇದ್ದೆ. ಯಾಕಂದ್ರೆ ಅವರು ಒಂದು ಜನರ ಒಂದು ಮಾತೇನಿದೆ ಅವ್ರ ಮುಖಾಂತರ ನಮ್ಗೆಲ್ಲ ಹೇಳ್ತಾ ಇದ್ರು. ಒಂದು ನೀಟಾಗಿ ಸೂಕ್ಷ್ಮವಾಗಿ ಅವ್ರು ನಮ್ಗೆ ತಿಳಿಸ್ತಾ ಇದ್ರು. ಸೊ ಆ ರೀತಿ ನಾನು ತಿಳ್ಕೊಂಡೆ. ಅದೇ ರೀತಿ ನಾನು ಅಳವಡಿಸ್ಕೊಂಡು ನಾನು ಅದನ್ನ ನಾನು ಅಳವಡಿಸ್ಕೊಂಡಾಗ ನನ್ ಕಿಚನ್ ಚಪ್ಪಾಳೆ ಸಿಕ್ತು, ಕ್ಯಾಪ್ಟನ್ ಆದೆ. ಸೊ ಅದೇ ರೀತಿ ನನ್ನ ಜರ್ನಿ ಇನ್ನೂ ಚೆನ್ನಾಗಿ ಒಂದು ಕ್ಲಿಯಾರಿಟಿ ಬಂತು, ಹೇಗೆ ನಾವು ಆಟ ಆಡ್ಬೇಕು, ಹೇಗೆ ನಾವು ಆಟ ಆಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ಬೋದು ಅನ್ನೋ ರೀತಿ. ಸೊ ಹಾಗಾಗಿ ಸುದೀಪ್ ಸರ್ ಮಾತುಗಳಂದ್ರೆ ನಮ್ಗೆ ವೇಟ್ ಮಾಡ್ತಾ ಇದ್ವಿ ಎವ್ರಿ ವೀಕ್. ಸರ್ ಬರ್ತಾರೆ, ಇವಾಗ ನಾವೇನ್ ತಪ್ಪು ಮಾಡಿದ್ವಿ ಎಲ್ಲ ಗೊತ್ತಾಗುತ್ತೆ ಅನ್ನೋ ರೀತಿ. ಸೊ ಹಿ ಈಸ್ ದಿ ಬೆಸ್ಟ್. ಸೊ ಬಿಗ್ ಬಾಸ್ ಮನೆಯಲ್ಲಿ ನಾನ್ ಕಲ್ತಿರೋದು ತುಂಬಾ ಇದೆ. ಯಾಕಂದ್ರೆ ನನ್ಗೆ ತಪ್ಪು ಮಾಡಿದ್ದೀನಿ ನಾನು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅವಾಗ ನಂಗೆ ಒಂದ್ ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ನಾನು ಏನ್ ತಪ್ಪು ಮಾಡಿದೀನಿ, ಏನಕ್ಕೆ ನನ್ಗೆ ಈ ತರ ಆಗ್ತಿದೆ, ಇವನ್ ನಾನ್ ತಪ್ಪಿದ್ದೀನ, ಇವರೆಲ್ಲ ಸರಿ ಇದ್ದಾರ ಅನ್ನೋ ರೀತಿಲಿ ಕ್ಯಾಲ್ಕುಲೇಷನ್ ಆಗ್ತಿದೆ ಒಂದು ಟೈಮಲ್ಲಿ. ಸೊ ಆ ರೀತಿಲಿ ತಪ್ಪನ್ನ ಮತ್ತೆ ನಾನು ತಿದ್ಕೊಂಡು ರೈಟ್ ವೇದಲ್ಲಿ ನಾನು ತಗೊಂಡಂತ ನಿರ್ಧಾರಗಳು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಒಂದೊಂದು ಟಾಸ್ಕ್ ವಿಚಾರ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ನಾನು ಕ್ಯಾಪ್ಟನ್ ಇದ್ದಾಗ ನಾನು ತಗೊಂಡಂತ ಡಿಸಿಷನ್ಸ್ ಆಗಿರ್ಬೋದು, ನನಗೂ ಈ ಕೆಪಬಿಲಿಟಿ ಇದೆ, ನಾನು ಈ ತರ ಹ್ಯಾಂಡಲ್ ಮಾಡ್ಬೋದು ಇಷ್ಟು ಜನರನ್ನ ಆಸ್ ಎ ಕ್ಯಾಪ್ಟನ್ ಆಗಿ. ಮತ್ತೆ ವ್ಯಕ್ತಿತ್ವಗಳೇನಿತ್ತು
ಬಿಗ್ ಬಾಸ್ ಮನೇಲಿ. ಸೊ ಈ ತರದ ವ್ಯಕ್ತಿತ್ವ ಅಂದ್ರೆ ಲೈಕ್ ಸೊಸೈಟಿ ಜನರ ಮಧ್ಯೆ ನಾವು ಇದ್ದಾಗ ಇದೇ ತರ ಜನರನ್ನ ನಾವು ನೋಡ್ತೀವಿ. ಒಂದ್ಸತಿ ಒಬ್ಬೊಬ್ರು ಕೀಳರಿಮೆಯಿಂದ ನೋಡ್ತಾರೆ, ಒಬ್ಬೊಬ್ರು ನಮ್ ಹೊಗಳ್ತಾರೆ, ಒಬ್ಬೊಬ್ರು ನಮ್ ಪ್ಯಾಂಪರ್ ಮಾಡ್ತಾರೆ, ಒಬ್ಬೊಬ್ರು ತುಂಬಾ ಈಗೋ ಇರುತ್ತೆ, ಒಬ್ರು ತುಂಬಾ ಅಹಂಕಾರದಿಂದ ಬಿಹೇವ್ ಮಾಡ್ತಾರೆ. ಆ ರೀತಿ ಏನು ಹೊರಗಡೆ ಸಮಾಜ ಇದೆ, ನಾವು ಒಳಗಡೆ ಇವಾಗ ಬಿಗ್ ಬಾಸ್ ಅನ್ನೋದು ಒಂದು ಪ್ರಪಂಚ. ಸೊ ಆ ಪ್ರಪಂಚದಲ್ಲಿ ನಾವು ಹೇಗೆ ಸರ್ವೈವ್ ಆಗ್ತೀವಿ, ಹೇಗೆ ಇರ್ತೀವಿ ಅನ್ನೋದು ನಾನ್ ಕಲ್ತಿದ್ದೀನಿ. ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ನಾನು ಬಿಗ್ ಬಾಸ್ ಮನೆಯಿಂದ. ಸೊ ಮತ್ತೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಏನ್ ಕಲ್ತಿದ್ದೀನಿ ಅಂದ್ರೆ ಅನ್ನದ ಬೆಲೆ ಏನು, ಅನ್ನ ಲೈಕ್ ನಾವು ಊಟನ ವೇಸ್ಟ್ ಮಾಡಬಾರ್ದು ಅನ್ನೋದನ್ನ ಕಲ್ತಿದ್ದೀನಿ. ಯಾಕಂದ್ರೆ ನಮ್ಗೆ ಕೊಡ್ತಿದ್ದಿದ್ದೆ ಸ್ವಲ್ಪ, ಸೊ ನಮ್ ಎಲ್ಲ ತಿಂದ್ಮೇಲೆ ಮತ್ತೆ ಒಂದೊಂದು ಅಗಳು ಮತ್ತೆ ನಾವು ತಿಂತಾ ಇದ್ವಿ. ಅವಾಗ ಗೊತ್ತಾಯ್ತು ಅನ್ನ ಎಷ್ಟು ಇಂಪಾರ್ಟೆಂಟ್, ಊಟ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನಿಗೆ ಅನ್ನೋದು. ಸೊ ನಾವು ಎಷ್ಟೊಂದ್ಸತಿ ವೇಸ್ಟ್ ಮಾಡ್ತೀವಿ, ಅದೆಲ್ಲ ವೇಸ್ಟ್ ಮಾಡಬಾರ್ದು ಅನ್ನೋದನ್ನ ಕಲ್ತಿದ್ದೀನಿ. ರಿಲೇಶನ್ಶಿಪ್ ವ್ಯಾಲ್ಯೂ ಕಲ್ತಿದ್ದೀನಿ. ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಲೈಕ್ ಎಷ್ಟು ಮಿಸ್ ಮಾಡ್ಕೋತೀವಿ ನಮ್ಮ ಫ್ಯಾಮಿಲಿನ. ಯಾಕಂದ್ರೆ ಫೋನ್ ಹೊರಗಡೆ ಇದ್ದಾಗ ನಾವು ಫೋನ್ ಅಟ್ಲೀಸ್ಟ್ ಮಾಡಿ ಕೇಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಯಾರು ಹೇಗಿದ್ದಾರೆ ಅನ್ನೋದು ಗೊತ್ತಾಗ್ತಿರುತ್ತೆ. ಬಟ್ ಮನೆ ಒಳಗಡೆ ಹೋದಾಗ ನಮ್ಗೆ ಏನೋ ಅದ್ರ ಅರಿವೇ ಇರಲ್ಲ. ಬಟ್ ಆ ಯೋಚನೆ ಬರ್ತಾನೆ ಇರುತ್ತೆ, ಹೊರಗಡೆ ಏನಾಗ್ತಿದೆ, ಮನೆಯವ್ರು ಏನ್ ಮಾಡ್ತಿದ್ದಾರೆ ಅನ್ನೋ ರೀತಿಲಿ. ಸೊ ಆ ರಿಲೇಶನ್ಶಿಪ್ ವ್ಯಾಲ್ಯೂ ಗೊತ್ತಾಗುತ್ತೆ, ಮತ್ತೆ ಟೈಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಇಲ್ಲಿ ಹೊರಗಡೆ ಇದ್ದಾಗ ನಾವ್ ಎಷ್ಟು ವೇಸ್ಟ್ ಮಾಡ್ತೀವಿ ಟೈಮ್ನ, ಬಟ್ ಮನೆ ಒಳಗಡೆ ಇದ್ದಾಗ ಲೈಕ್ ಟೈಮ್ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲಾ ರೀತಿಲಿ ತುಂಬಾ ಕಲ್ತಿದ್ದೀನಿ ಬಿಗ್ ಬಾಸ್ ಮನೆಯಿಂದ. ಲೈಕ್ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ, ಹೇಗೆ ನಾವು ನಿರ್ಧಾರಗಳನ್ನ ತಗೋಬೇಕು, ನಾವು ಹೇಗೆ ಏನಾದ್ರೂ ತಪ್ಪು ನಡೆದಾಗ ಹೇಗೆ ಸ್ಟ್ಯಾಂಡ್ ತಗೋಬೇಕು, ಸೊ ನಾವು ಹೊರಗಡೆ ಹೇಗೆ ನಿರ್ಧಾರಗಳನ್ನ ತಗೋತೀವಿ, ಬಿಗ್ ಬಾಸ್ ಮನೆ ನಂಗೆ ಕಲ್ಸಿದೆ ಅದನ್ನ. ಸೊ ಸೊ ಇದು ನಾನು ಕಲ್ತಿರೋದು ಬಿಗ್ ಬಾಸ್ ಮನೆಯಿಂದ, ನನಗ್ ಬಿಗ್ ಬಾಸ್ ಮನೆ ಕಲ್ಸಿರೋದು. ಬಿಗ್ ಬಾಸ್ ನ ಈಗ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ ಮನೆಗೆ ಬಂದ್ಮೇಲೆ? ನಮ್ ಮನೆಗ್ ಬಂದ್ಮೇಲೆ ಬಿಗ್ ಬಾಸ್ ಮನೆ ಈಗ ನೋಡ್ತಾ ಇರ್ತೀನಲ್ಲ, ನೀನೇ ನೋಡ್ತಾ ಇದ್ದೀರಾ ಎಪಿಸೋಡ್ ನ. ಸೊ ಆಗ ಅನ್ಕೋತಾ ಇದ್ದೆ, ಓಕೆ ನಾನು ಅಲ್ಲಿ ಕೂತ್ಕೋತಾ ಇದ್ದೆ, ಓಕೆ ಅಲ್ಲಿ ಕಾಫಿ ಕುಡಿತಾ ಇದ್ವಿ ಬೆಳಿಗ್ಗೆ ಎದ್ದ ತಕ್ಷಣ, ಓಕೆ ನಾವು ಮಲ್ಕೋತಾ ಇದ್ವಿ ಈ ಬೆಡ್ ಅಲ್ಲಿ ಅನ್ನೋ ರೀತಿಲಿ. ಓಕೆ ಗಾರ್ಡನ್ ಏರಿಯಾದಲ್ಲಿ ನಾನು ಹೊಸದು ರೌಂಡ್ ಆಗ್ತಿದ್ವಿ, ಒಂದು 20 ರೌಂಡ್. ಅದೆಲ್ಲ ನಾನ್ ಬರ್ಬೇಕಾದ್ರೂ ವರ್ತೂರು ಹೇಳ್ತಾ ಇದ್ದೆ, ಇನ್ಮೇಲೆ ಯಾರ ಜೊತೆ ವಾಕ್ ಮಾಡ್ಲಿ ನಾನು ಅನ್ನೋ ರೀತಿಲಿ. ಸೊ ಅದೆಲ್ಲ ಮಿಸ್ ಮಾಡ್ಕೋತೀನಿ ನಾನು ನೋಡಿದಾಗ. ಅನ್ಸುತ್ತೆ ಓಕೆ ಅಲ್ಲಿದ್ರೆ ಈ ತರ ಯಾಕೆ ಕೂತ್ಕೋತಿದ್ದೆ, ಈ ತರ ಅಲ್ಲ ಆಟ ಆಡ್ತಿದ್ದೆ ಅನ್ನೋ ರೀತಿ. ಸೊ ಅಷ್ಟು ಮಿಸ್ ಮಾಡ್ಕೋತೀನಿ. ಸೊ ಕೊನೆಯದಾಗಿ ನೀತು ಅವರು ಏನ್ ಹೇಳಕ್ ಇಷ್ಟ ಪಡ್ತಾರೆ ನಿಮ್ಮನ್ನ ಇಷ್ಟಪಡೋರಿಗೆ, ನಿಮ್ಮನ್ನ ಹಿಂಬಾಲಿಸೋರಿಗೆ, ನಿಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರಿಗೆ? ಸೊ ನಾನು ನಮ್ಮ ಕನ್ನಡ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಲೈಕ್ ನನ್ನನ್ನ ಇಷ್ಟು ದಿನ ಬಿಗ್ ಬಾಸ್ ನಲ್ಲಿ ಇದ್ದಾಗ ವೋಟಿಂಗ್ ಮಾಡಿದೀರಾ, ನನ್ನ ಇಷ್ಟಪಟ್ಟಿದ್ದೀರಾ. ನಮ್ಮ ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಎಷ್ಟೊಂದ್ ಜನ ಈ ತರ ಟ್ಯಾಲೆಂಟೆಡ್ಸ್ ಇದ್ದಾರೆ. ಸೊ ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಾಗ, ನಾವು ಒಂದು ಸಮಾಜದ ಒಂದು ಪ್ರಜೆ, ನಮಗೂ ಚಾನ್ಸ್ ಸಿಕ್ಕಾಗ ನಾವು ಎಲ್ಲರ ಮಧ್ಯೆ ನಾವು ಒಂದಾಗಿರ್ಬೋದು ಅನ್ನೋದನ್ನ ನಾನ್ ತೋರಿಸಿದೀನಿ. ಅದೇ ರೀತಿ ಅಕ್ಕಪಕ್ಕ ಎಷ್ಟೊಂದ್ ಜನ ಇರ್ತಾರೆ ಈ ರೀತಿ LGBTQI ಅನ್ನೋದು, ಸೊ ಅಲ್ಪಸಂಖ್ಯಾತರು. ಸೊ ಬರೀ ಟ್ರಾನ್ಸ್ಜೆಂಡರ್ ಅಲ್ಲೇ ತುಂಬಾ ಡಿಫ್ರೆಂಟ್ ಪರ್ಸನಾಲಿಟೀಸ್ ನಿಮ್ಮ ಅಕ್ಕಪಕ್ಕ ಇರ್ತಾರೆ. ಸೊ ಅವ್ರಿಗೆ ಸಪೋರ್ಟ್ ಮಾಡಿ, ಒಂದು ಎಜುಕೇಶನ್ ಮುಖಾಂತರ ಆಯ್ತು, ನೀವು ಪ್ರೀತಿ ಕೊಟ್ಟಾಗ ಅವ್ರಿಗೂ ಅನ್ಸುತ್ತೆ ಓಕೆ ನಾನು ಜೀವನ ಮಾಡ್ಬೋದು, ನಾನು ಲೈಕ್ ಈ ಸಮಾಜದಲ್ಲಿ ಗುರುತಿಸ್ತಾ ಇದ್ದಾರೆ, ಯಾರು ಬೈತಾ ಇಲ್ಲ, ಯಾರು ಹೀಯಾಳಿಸ್ತಿಲ್ಲ ನನ್ಗೆ ಅನ್ನೋದು ಬಂದಾಗ ಅವ್ರಿಗೂ ಅನ್ಸುತ್ತೆ ಒಂದು ರೈಟ್ ವೇದಲ್ಲಿ ನಾನು ಹೋಗ್ಬೇಕು. ಭಿಕ್ಷಾಟನೆ, ಸೆಕ್ಸ್ ವರ್ಕ್ ಅಷ್ಟೇ ಅಲ್ಲದೆ ನಾನು ನನ್ನನ್ನ ಒಳ್ಳೆ ರೀತಿಯಿಂದ ತೊಡಗಿಸ್ಕೊಳ್ಬಹುದು ಅನ್ನೋದು ಬರುತ್ತೆ ಯಾವ್ದೋ ಒಂದು ವ್ಯಕ್ತಿಗಾದ್ರೂ ಅಷ್ಟೇ. ಸೊ ಹಾಗಾಗಿ ಒಂದು ಒಳ್ಳೆ ಜೀವನ ಕಟ್ಕೋಬಹುದು ಅವರು ನಿಮ್ಮಿಂದ. ಆ ಒಂದು ಪ್ರೀತಿ ಕೊಟ್ಟಾಗ, ಬರೀ ಒಂದು ಪ್ರೀತಿ ಕೊಟ್ಟಾಗ ಅವ್ರದ್ದು ಲೈಫ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಸೊ ಅದನ್ನ ಮಾಡಿ ಅನ್ನೋದು ನನ್ನ ಒಂದು ಮಾತು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಒಬ್ಬೊಬ್ಬ ಸ್ಪರ್ಧಿ ಹೆಸರು ಹೇಳ್ತೀನಿ ಮೇಡಮ್, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಪದ ಅಥವಾ ವಾಕ್ಯದಲ್ಲಿ ಹೇಳೋದಾದ್ರೆ. ಸೊ ನಮ್ರತಾ ಅವ್ರಿಗೆ ಒಳ್ಳೆ ಟ್ಯಾಲೆಂಟೆಡ್ ಇರುವಂತ ವ್ಯಕ್ತಿ, ಗೊತ್ತು ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಮನೆ ಒಳಗಡೆ ಅವ್ರಿಗೆ ಏನೋ ಅದು ಕರೆಕ್ಟ್ ಆಗಿ ರೂಟ್ ಸಿಗ್ತಾ ಇಲ್ಲ, ಕರೆಕ್ಟ್ ಆಗಿರೋ ಪಾತ್ ಸಿಗ್ತಾ ಇಲ್ಲ. ಸೊ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರು ಜಡ್ಜ್ಮೆಂಟ್ ಮಾಡ್ಕೋತಾ ಇಲ್ಲ ಅವರಲ್ಲಿ. ಸೊ ಅದೊಂದು ಜಡ್ಜ್ಮೆಂಟ್ ಸಿಕ್ಕಾಗ ಅವ್ರು ಒಳ್ಳೆ ಕಂಟೆಸ್ಟೆಂಟ್ ಆಗ್ತಿದ್ರು.
ಸ್ನೇಹಿತ್ ಸ್ನೇಹಿತು ಒಂದು ಕಂಟೆಂಟ್ಗೋಸ್ಕರ ಅವರು ಕ್ಯಾಮ್ರಾ ಮುಂದೆ ಆಟ ಆಡ್ತಿದ್ದಾರೆ. ಅದು ಬಿಟ್ಟು ಅವ್ರ ತನನ ತೋರಿಸಿದಾಗ ಇನ್ನೂ ಚೆನ್ನಾಗಿ, ಯಾಕಂದ್ರೆ ಅವರು ಚೆನ್ನಾಗಿ ಮಾತಾಡ್ತಾರೆ. ಒಂದು ಸ್ಟೈಲ್ ಇದೆ, ಅದನ್ನ ಅವರು ಆ ಸ್ಟೈಲ್ ಬೇರೆ ರೀತಿ ಕಾಣಿಸ್ತಿದೆ ಜನಕ್ಕೆ. ಸೊ ಅದನ್ನ ಅವರಾಗಿ ಅಂದ್ರೆ ಫಸ್ಟ್ ವೀಕ್ ನೋಡಿ ಎಷ್ಟು ಚೆನ್ನಾಗಿ ಇಷ್ಟ ಆಗ್ತಿದ್ರು, ನಮಗೂ ಇಷ್ಟ ಆಗ್ತಿದ್ರು ಮನೆಯೊಳಗೆ. ಆಮೇಲೆ ನಮ್ಗೆ ಬೋರ್ ಆಯ್ತು, ಏನಪ್ಪಾ ಇದು ವ್ಯಕ್ತಿತ್ವ ಈ ತರ ಅಂತ. ಅವ್ರು ಚೇಂಜ್ ಮಾಡ್ಕೊಂಡಾಗ ಮೇ ಬಿ ಚೆನ್ನಾಗಿ ಆಡ್ಬೋದು. ಡ್ರೋನ್ ಪ್ರತಾಪ್ ಮೊದ್ಲೇ ಹೇಗಿದ್ರು ಅದೇ ವ್ಯಕ್ತಿತ್ವ ಇವಾಗ್ಲೂ ಇದೆ ಅವ್ರಿಗೆ. ಅಂದ್ರೆ ಮಾತ್ ಚೇಂಜ್ ಆಗಿರ್ಬೋದು, ಯಾಕಂದ್ರೆ ಒಂದು ಸ್ಟ್ಯಾಂಡ್ ತಗೋತಾ ಇದ್ದಾರೆ, ಒಂದು ಧೈರ್ಯ ಬಂದಿದೆ. ಸೊ ಒಂದು ಮಾತಲ್ಲಿ ಕ್ಲಿಯಾರಿಟಿ ಇದೆ, ಒಂದು ಮಾತು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ, ಒಂದು ಯಾವ್ದೋ ಜಡ್ಜ್ಮೆಂಟ್ ತಗೊಂಡ್ರು ಅವ್ರದ್ದು ಆನ್ ಪಾಯಿಂಟ್ ಹೇಳ್ತಿದ್ದಾರೆ. ಸೊ ಲೈಕ್ ಹಿ ಇಸ್ ಗುಡ್. ಭಾಗ್ಯಶ್ರೀ ಅವರು ಆಕ್ಚುಲಿ ಮನೆ ಒಳಗಡೆ ತುಂಬಾ ಆಟ ಆಡಿದ್ದಾರೆ. ಅವರು ತುಂಬಾ ಟಾಸ್ಕ್ ಗಳಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು, ಹತ್ತಿದ್ದಾರೆ 100% ಹತ್ತಿದ್ದಾರೆ. ಬಟ್ ಅಳೋದಷ್ಟೇ, ಅಳೋದು ಎಲ್ಲರೂ ಹತ್ತಿದೀವಿ. ಸೊ ಹಾಗಾಗಿ ಒಂದು ಆಸ್ ಎ ಗೃಹಿಣಿಯಾಗಿ ಅವರು ಅಲ್ಲಿವರೆಗೂ ಬಂದು ಮನೆ ಬಿಟ್ಟು ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ಛಲ ಇತ್ತು. ಆ ವ್ಯಕ್ತಿತ್ವ ನಾನು ಭಾಗ್ಯಶ್ರೀ. ತುಕಾಲಿ ಸಂತೋಷ್ ಅವರಿಂದ ನಾನು ಚೆನ್ನಾಗಿ ನಕ್ಕಿದೀನಿ. ಆಕ್ಚುಲಿ ನಗೋದೆಲ್ಲ ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ತುಂಬಾ ನಕ್ಕಿದೀವಿ ನಾವು. ಬಟ್ ಒಂದೊಂದ್ ಟೈಮ್ ಅಲ್ಲಿ ಅವರು ಇಲ್ಲೂ ಮಾತಾಡ್ತಿದ್ರು, ಅಲ್ಲೂ ಮಾತಾಡ್ತಿದ್ರು. ಆಮೇಲೆ ಅವ್ರಿಗೆ ಹೇಳ್ದೆ, ನಾನು ಇಲ್ಲ ಈ ತರ ಇದ್ರೆ ನಾನು ನಿಮ್ ಜೊತೆ ಮಾತಾಡಲ್ಲ ರೀ, ಯಾಕಂದ್ರೆ ಅದು ನನಗ್ ಸೆಟ್ ಆಗಲ್ಲ ಅನ್ನೋ ರೀತಿಲಿ ಮಾತುಕತೆ ಆಗ್ತಿತ್ತು. ಯಾವಾಯ್ತು ನೀನು ಆಸ್ ಅ ಒಳ್ಳೆ ಫ್ರೆಂಡ್ ಆಗಿ ನನ್ ಡೈರೆಕ್ಟ್ ಆಗಿ ಹೇಳ್ತಿದ್ದೆ, ಖುಷಿ ಆಯ್ತು. ಸೊ ನಮ್ದೇ ಒಂದು ನೊಂದವರ ಬಳಗ ಕಟ್ಟಣ ಅನ್ನೋ ರೀತಿಲಿ ಆಕ್ಚುಲಿ ನಗುವ ಗುಂಪು ಅದು, ಆಮೇಲೆ ಸರ್ ನೊಂದವರ ಗುಂಪು ಅನ್ನೋದು. ಸೊ ಹಾಗಾಗಿ ಅವರು ಒಂದು ಒಳ್ಳೆ ಟ್ಯಾಲೆಂಟೆಡ್, ಒಂದು ಹ್ಯೂಮರ್ ಇರುವಂತ ವ್ಯಕ್ತಿತ್ವ. ತನಿಷಾ ನೆವರ್ ಗಿವ್ ಅಪ್ ಅನ್ನೋ ಒಂದು ಇರುವಂತ ಒಂದು ಆಟಿಟ್ಯೂಡ್. ನಾವು ಅವ್ರ ಜೊತೆಗೆ ಇದ್ದಾಗ, ಒಂದು ನಮ್ಮ ಬಜರಂಗಿ ತಂಡ ಇದ್ದಾಗ ನಾನು ಅವ್ರ ಜೊತೆಗಿದ್ದೆ. ಟಾಸ್ಕ್ ಫಸ್ಟ್ ನಾವು ಗೆಲ್ಲಿಲ್ಲ, ಅವಾಗ ನಂಗೆ ಹೇಳ್ತಿದ್ರು ಟ್ರಿಗರ್ ಹಾಕ್ಬಿಡಿ ನಿಂತು, ನಾಳೆ ಇದೆ ಇನ್ನು ಅನ್ನೋದು. ಸೊ ನೆಕ್ಸ್ಟ್ ಡೇ ನಾವು ಮತ್ತೆ ಆಟ ಆಡಿದ್ವಿ, ಗೆದ್ವಿ. ಅವ್ರು ಹೇಳಿದಂತ ಮಾತು ನನಗೆ ತುಂಬಾ ಇಂಪ್ಯಾಕ್ಟ್ ಆಯ್ತು. ಓಕೆ, ನಾವು ಸೋತಾಗ ಸುಮ್ಮನೆ ಇರಬಾರ್ದು, ಆರಾಮಾಗಿರ್ಬೇಕು, ನೆಕ್ಸ್ಟ್ ಡೇ ಇನ್ನೂ ಇದೆ, ಗೆಲ್ಲೋ ಟೈಮ್ ಬರುತ್ತೆ ಅನ್ನೋ ರೀತಿ ಮಾತಾಡಿದ್ರು. ಸೊ ಅದಿಷ್ಟ. ರಕ್ಷಕ್ ನಾವು ಹೊರಗಡೆ ತುಂಬಾ ತುಂಬಾ ಟ್ರೋಲ್ ಪೇಜಸ್ ಎಲ್ಲ ನೋಡಿದಾಗ ಓಕೆ ಅವ್ರು ಹಿಂಗಿರ್ತಾರ ಹಂಗಿರ್ತಾರ ಅನ್ನೋ ತರ ನಾನು ನೋಡಿದ್ದೆ. ಬಟ್ ಮನೆ ಒಳಗಡೆ ಬಂದಾಗ ತುಂಬಾ ಆರಾಮಾಗಿ ಒಂದ್ ಮನೇಲಿ ಹೇಗೆ ಒಂದ್ ಆಸ್ ಅ ಬ್ರದರ್ ಆಗಿ ಹೇಗಿರ್ತಾರೆ ಆ ರೀತಿ ವ್ಯಕ್ತಿತ್ವ ನೋಡಿದ್ರು. ತುಂಬಾ ಸೈಲೆಂಟ್, ಮಾತಾಡೋ ಟೈಮ್ ಮಾತಾಡ್ತಿದ್ರು. ಬಟ್ ಎಲ್ಲೋ ಅವರು ಒಂದು ಗ್ರೂಪ್ಗೆ ಸೀಮಿತ ಆಗ್ಬಿಟ್ರು. ಅವರು ಇನ್ನೂ ಕರೆಕ್ಟ್ ಆಗಿರೋ ಅವ್ರ ವ್ಯಕ್ತಿತ್ವ ಬರ್ಲಿಲ್ಲ ಹೊರಗಡೆ ಅನ್ನೋದು ನಾನು ಅವ್ರಿಗೆ ಹೇಳಿದೀನಿ. ಸೊ ಅವ್ರು ಹೇಳ್ತಿದ್ರು, ಇಲ್ಲ ನಾನು ಇರೋದೇ ಹೀಗೆ, ಮೇ ಬಿ ಟ್ರೋಲರ್ಸ್ ಇಂದ ಆ ತರ ಪ್ರಾಜೆಕ್ಟ್ ಆಗಿರ್ಬೋದು, ಬಟ್ ನಾನು ಇರೋದೇ ಹೀಗೆ. ಒಂದೊಂದ್ಸತಿ ಖಡಕ್ ಆಗಿ ಮಾತಾಡ್ತೀನಿ, ಅದು ಜನರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಅದು ಬಿಟ್ರೆ ನಾನು ಇರೋದೇ ಹೀಗೆ ಅನ್ನೋ ತರ ಮಾತಾಡ್ತೀನಿ. ಸಿರಿ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಅವ್ರಿನ್ನೂ ಚೆನ್ನಾಗಿ ಆಟ ಆಡ್ಬೋದಾಗಿತ್ತು, ಒಂದೊಂದ್ಸತಿ ಅವ್ರ ವಾಯ್ಸ್ ನ ರೇಸ್ ಮಾಡ್ಬೋದಾಗಿತ್ತು, ಬಟ್ ಅವ್ರಿನ್ನೂ ಮಾಡ್ಲಿಲ್ಲ. ಅದು ಮಾಡಿದಾಗ ಇನ್ನು ಚೆನ್ನಾಗಿ ಅವರು ಆಟಗಳಲ್ಲಿ ಇವನ್ ಒಳ್ಳೆ ಸ್ಟ್ಯಾಂಡ್ ತಗೊಳ್ಳೋದ್ರಿಂದ ಆಯ್ತು. ಈಗ ಅವ್ರಿಗೆ ಲಾಸ್ಟ್ ಟೈಮ್ ನಾನು ಬರ್ಬೇಕಾದ್ರೆ ಗಜಕೇಸರಿ ತಂಡದಲ್ಲಿದ್ರು, ಅವ್ರು ಸ್ಟ್ಯಾಂಡ್ ತಗೊಂಡು ನನ್ಗೆ ಆಟ ಆಡ್ತೀನಿ ಅಂತ ಆಡ್ಬೋದಾಗಿತ್ತು, ಬಟ್ ನಾನು ಅದನ್ನ ನೋಡ್ಲಿಲ್ಲ ಅವರಲ್ಲಿ. ಸೊ ಹಾಗಾಗಿ ಅವರು ಇನ್ನೂ ಇಂಪ್ರೂವ್ ಆಗಬಹುದು, ಆದ್ರೆ ಇನ್ನೂ ಸೂಪರ್ ಆಗಿ ಆಡ್ಬೋದು. ಯಾಕಂದ್ರೆ ಅವರಲ್ಲಿ ಒಂದು ಪೇಷನ್ಸ್ ನೋಡಿದ್ದೀನಿ ನಾನು, ಒಂದು ಎಲ್ಲಾ ಎಮೋಷನ್ ನ ಕಂಟ್ರೋಲ್ ಮಾಡುವಂತ ವ್ಯಕ್ತಿತ್ವ ನೋಡಿದ್ದೀನಿ. ಹಾಗಾಗಿ ಒಳ್ಳೆ ಕಂಟೆಸ್ಟೆಂಟ್ಸ್ ಅವರು. ಸಂಗೀತ ಏನು ಜಗಳ ಆಡಿರ್ಬೋದು ನನ್ನ ಹತ್ರ, ಹೇಗೆ ಇರ್ಬೋದು, ಬಟ್ ಅವರಲ್ಲಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ನೋಡಿದ್ದೆ ನಾನು. ಯಾರಿಗೂ ಹೆದರಲ್ಲ ಅವರು, ಪಟ್ ಅಂತ ಮಾತಾಡ್ತಿರ್ತಾರೆ. ಬಟ್ ಅವ್ರಿಗೆ ಆರ್ಗ್ಯೂ ಮಾಡ್ತಾರಲ್ಲ, ಅದು ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಾನು ಈಗೋ ಬಿಟ್ಟು ಇನ್ನೊಬ್ಬ ಎದುರುಗಡೆ ವ್ಯಕ್ತಿಯ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಂಡಾಗ ಅವ್ರಿನ್ನೂ ಚೆನ್ನಾಗಿ ಆಟ ಆಡ್ಬೋದು. ವರ್ತೂರ್ ಸಂತೋಷ್ ಅವರು ತುಂಬಾ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ, ಏನೇ ಇದ್ರು ಹೇಳ್ತಾ ಇದ್ದಾರೆ, ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಇನ್ನು ಲೈಕ್ ಏನಾದ್ರೂ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಪ್ರೆಸ್ ಇನ್ನು ಜಾಸ್ತಿ ಮಾಡಿ ಅವರು ಗುರ್ತಿಸ್ಕೋಬಹುದು ಅವ್ರನ್ನ.
ನಾನ್ ನೋಡಿರೋ ಪ್ರಕಾರ ಒಂದ್ಸತಿ ಹಿಂಜರಿತಾರೆ. ಸೊ ಅದು ಹಿಂಜರಿದೇನೆ ಅವರು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಲಿ ಅವ್ರು ಪ್ರೊಜೆಕ್ಟ್ ಆದ್ರೆ ಇನ್ನೂ ಚೆನ್ನಾಗಿ ಆಟ ಆಡ್ತಾರೆ. ಮೈಕಲ್ ಬಿಡಿ, ಅವರು ಎಲ್ಲಾ ಇದ್ರಲ್ಲೂ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಟಾಸ್ಕ್ ಅಂತ ವಿಚಾರ ಬಂದಾಗ ಚೆನ್ನಾಗಿ ಆಡ್ತಿದ್ದಾರೆ. ಊಟದ ವಿಚಾರ ಅಂತ ಬಂದಾಗ ಎಲ್ಲರಿಗೂ ವಿಶಾನಿ ಅವ್ರದ್ದು ಊಟ ಎಲ್ಲ ಅವರೇ ತಗೊಂಡ್ ತಿಂತಾ ಇದ್ರು. ಅಂದ್ರೆ ರಾಜನ್ ತರ ಇದ್ದಾರೆ ಅವರು ಮೈಕಲ್. ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರೆ, ತುಂಬಾ ಅಪ್ಪಟ ಕನ್ನಡ ಮಾತಾಡ್ತಾರೆ. ನಮ್ಗೆ ಶಾಕ್ ಆಯ್ತು, ಶಿಸ್ತಿನ ಸಿಪಾಯಿ ಮೈಕಲ್ ಹಾಗೆ ಹೀಗೆ ಅಂತ. ಸೊ ಅವ್ರ ಬಾಯಲ್ಲಿ ಕೇಳೋದೇ ಒಂದು ಚೆನ್ನಾಗಿರುತ್ತೆ. ಕಾರ್ತಿಕ್ ಒಂದ್ ಸ್ವಲ್ಪ ಖಡಕ್. ಅವರು ಒಂದ್ಸತಿ ಕಣ್ಣು ಹಿಂಗ್ ಮಾಡಿ ನನ್ನ ಹತ್ರ ಜಗಳ ಆಡಿದ್ರು, ಹೆಂಗಂದ್ರೆ ನೀವು ಅಂತ ಅನ್ನೋ ರೀತಿಲಿ. ಸೊ ಅವರು ಒಳ್ಳೆಯವ್ರೆ. ಅಂದ್ರೆ ಒಂದೊಂದ್ಸತಿ ಜಡ್ಜ್ಮೆಂಟ್ ತಗೊಳಕ್ ಬರ್ತಿರ್ಲಿಲ್ಲ ಬಿಗಿನಿಂಗ್ ಅಲ್ಲಿ. ಅವ್ರ ಮಾತೆಲ್ಲ ಕೇಳ್ಬಿಟ್ಟಿದ್ರು, ಒಂದೊಂದ್ಸತಿ ನನ್ಗೆ ಆಗಲ್ಲ, ಅದಾಗಲ್ಲ, ಇದಾಗಲ್ಲ ಅಂತ. ಬಟ್ ಬರ್ತಾ ಬರ್ತಾ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಅಂದ್ರೆ ಒಂದು 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 ಕಂಫರ್ಟೇಬಲ್ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಸೊ ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ ಯಾವತ್ ರೈಟ್ ಯಾವತ್ ರಾಂಗ್. ಅದೇ ರೀತಿ ಅವ್ರು ಇವಾಗ ರೈಟ್ ಸ್ಟ್ಯಾಂಡ್ ತಗೋತಾ ಇದ್ದಾರೆ. ಸೊ ಅವರು ಕರೆಕ್ಟ್ ಆಗಿ ಆಡ್ತಿದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ ಇವಾಗ. ಸೊ ಇದೆಲ್ಲರ ಆಚೆ ಮನೇಲಿದ್ದಾಗ ಸಾಕಪ್ಪ ಸಾಕು ಬಿಗ್ ಬಾಸ್ ಸಹವಾಸ ಬಂದು ಭಾರಿ ಭಯಂಕರ ತಪ್ಪು ಮಾಡಿಬಿಟ್ಟೆ ಅಂತ ಯಾವತ್ತಾದ್ರೂ ನೀತೂರಿಗೆ ಅನ್ಸಿದ್ದೆ? ಇಲ್ಲ, ಖಂಡಿತ ಅನ್ಸಿಲ್ಲ. ಲೈಕ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಒಂದ್ ಟೈಮ್ ಅಲ್ಲಿ ನಮ್ ತಾಯಿ ನೆನ್ಸ್ಕೊಂಡು ಒಂದ್ ಸ್ವಲ್ಪ ಬೇಜಾರಾಗಿತ್ತು. ನಾವು ಹಾರ್ಮೋನ್ ಅಲ್ಲಿ ಇರ್ತೀವಿ ಒಂದೊಂದ್ಸತಿ, ಆ ವೇರಿಯೇಷನ್ ಇದ್ದೇ ಇರುತ್ತೆ ಎಲ್ಲರಿಗೂ. ಈಗ ಅಲ್ಲೂ ಕೂಡ ಇವನ್ ಸಿರಿಯವರು ಹತ್ತಿದ್ದಾರೆ, ನಮ್ರತಾ ಹತ್ತಿದ್ದಾರೆ. ಈ ವೇರಿಯೇಷನ್ ಹಾರ್ಮೋನಲ್ ಇದ್ರಿಂದ ಅಂದ್ರೆ ಇದ್ದೇ ಇರುತ್ತಲ್ಲ. ಹೆಣ್ಣಾಗಿ ಅವ್ರಿಗೂ ಮಂತ್ಲಿ ಸೈಕಲ್ ಏರುಪೇರ್ ಆಗ್ತದೆ. ಸೊ ಹಾಗೆ ನನಗೂ ಆ ರೀತಿ ಆಗಿತ್ತು. ನಾನು ಡೌನ್ ಆಗಿದೆ, ಬಟ್ ಮತ್ತೆ ಅದನ್ನ ಅಪ್ಲಿಫ್ಟ್ ಮಾಡ್ಕೊಂಡು ಮತ್ತೆ ನಾನು ಚೆನ್ನಾಗಿ ಆಟ ಆಡಿದ್ದೀನಿ. ಸೊ ಹಾಗಾಗಿ ಎಲ್ಲಾನು ಇದ್ರೇನೆ ಅಲ್ವಾ ಲೈಫ್. ಎಲ್ಲ ಟೈಮಲ್ಲಿ ನಾವು ನಗ್ತಾ ಆಡ್ತಾ ಇರಕ್ಕಾಗಲ್ಲ. ಸೊ ಹಾಗಾಗಿ ಯಾವತ್ತೂ ಅನ್ಸಿಲ್ಲ.